ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಭಾನುವಾರ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸೊ ಮಧ್ಯಾಹ್ನದಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಭಾನುವಾರ ಅಂತ ಹೇಳಿದ್ರೆ ಸ್ವಲ್ಪ ಎದ್ದೇಳೋದು ಕೂಡ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ. ಸೊ ಹಂಗಾಗಿ ಅಡುಗೆನೂ ಕೂಡ ಲೇಟಾಗೆ ಶುರು ಮಾಡ್ಕೊತಾ ಇರ್ತೀವಿ. ಏನಕ್ಕೆ ಅಂದರೆ ಸೋಮವಾರದಿಂದ ಶನಿವಾರ ತನಕ ಪ್ರತಿಯೊಬ್ಬರಿಗೂ ಕೂಡ ಬ್ಯುಸಿ ರುಟೀನೇ ಇರುತ್ತೆ. ಕಾಲೇಜಿಗೆ ಹೋಗೋರು, ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲನೂ ಕಳಿಸ್ಬೇಕಾಗುತ್ತೆ. ಸೊ ಬೇಗನೆ ಏಳಬೇಕು, ತಿಂಡಿ ರೆಡಿ ಮಾಡಬೇಕು, ಇದೆಲ್ಲದೂ ಕೂಡ ಇರುತ್ತೆ. ಸೊ ಪ್ರತಿಯೊಂದು ಮನೇಲೂ ಕೂಡ ಇನ್ನು ಭಾನುವಾರ ಒಂದೇ ದಿನ ಫುಲ್ ಫ್ರೀಯಾಗಿ ಇರ್ತಾರೆ ಅಂತ ಹೇಳ್ಬೋದು. ಸೊ ನಾವು ಅಷ್ಟೇ ಭಾನುವಾರ ಅಂತ ಹೇಳಿದ್ಮೇಲೆ ಸ್ವಲ್ಪ ಲೇಟಾಗಿ ಎದ್ದೇಳೋದು, ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋದು ಈ ರೀತಿಯಾಗೆಲ್ಲ ಇರುತ್ತೆ. ಸೊ ಹಂಗಾಗಿ ಇವತ್ತು ಕೂಡ ಲೇಟ್ ಆಯಿತು. ತಿಂಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರೊಳಗೆ ಲೇಟಾಗಿ ಎದ್ದು. ಸೊ ಹಂಗಾಗಿ ಇವಾಗ ಅಡುಗೆನೂ ಕೂಡ ಲೇಟ್ ಆಗ್ತದೆ. ಆಲ್ರೆಡಿ 1:30 ಆಗಿತ್ತು. ಸೊ ಇನ್ನೂ ಅಡುಗೆಗೆ ಏನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ತಿಂಡಿ ಚಪಾತಿ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಚಪಾತಿ ಮಾಡಿದ್ದಿನ, ರೊಟ್ಟಿ ಮಾಡಿದ್ದಿನ ಸ್ವಲ್ಪ ಅಡುಗೆ ಮನೆ ಎಲ್ಲದೂ ಕೂಡ ಸ್ವಲ್ಪ ಗಲೀಜಾಗಿರುತ್ತೆ. ಸೊ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆನ ಶುರು ಮಾಡ್ಕೋತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತಲ್ಲ. ಫಸ್ಟ್ ಸಾಂಬಾರು ಮಾಡಿಟ್ಬಿಟ್ರೆ ಆಮೇಲೆ ಮಿಕ್ಕಿದ್ದು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಾಯ್ಲರ್ ಕೋಳಿದು ಸಾಂಬಾರಿಗೆ ಮಸಾಲೆನೂ ಕೂಡ ರುಬ್ಬಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬಂದ್ಬಿಟ್ಟು ಶಾಹಿ ದಮ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಅದು ಕೂಡ ರೆಡಿಯಾಗೋಯಿತು. ಇನ್ನು ನಾನು ಚಿಕನ್ದು ಲೆಗ್ ಪೀಸು ಮತ್ತು ಮಾಮೂಲಿ ಚಿಕನ್ದು ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಒಂದು ವಾರದಿಂದ ಕೂಡ ಕೇಳ್ತಾ ಇದ್ಲು. ಯಾಕೆಂದರೆ ಅವಳಿಗೆ ಜ್ವರ ಬಂದಿದ್ದರಿಂದ ಅವಳು ಬಾಯಿಗೆ ಸಪ್ಪೆ ಸಪ್ಪೆ ಅಂತ ಅನಿಸ್ತೈತೇನೋ, ಅದಕ್ಕೇ ಕಬಾಬ್ ಬೇಕು ಅಂತ ತುಂಬಾ ಕೇಳ್ತಾ ಇದ್ಲು. ಸೊ ನಾವೇ ಕೊಟ್ಟಿರಲಿಲ್ಲ, ಯಾಕೆಂದರೆ ಹುಷಾರಿರಲಿಲ್ಲವಲ್ಲ, ಹಂಗಾಗಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದಷ್ಟೊಳಗೆ ಖಾರ ಕಡಿಮೆನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಹೇಳಿ ನಾನು ಲೆಗ್ ಪೀಸ್ದು ಗ್ರೀನ್ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇರುತ್ತೆ. ಮತ್ತು ಎಲ್ಲದನ್ನು ಕೂಡ ನಾನು ಹೋಮ್ಮೇಡೆ ಪುಡಿನ ಮಾಡಿಕೊಂಡು ಮಾಡ್ತಾ ಇರೋ ಅಂಥದ್ದು. ಹೊರಗಡೆಯಿಂದ ಯಾವುದೇ ರೀತಿಯ ಪುಡಿನೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇಲ್ಲ. ಇವಾಗ ರುಬ್ಬಿಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತರಿ ಅನ್ನೋ ರೀತಿಯಾಗಿ ನಾನು ರುಬ್ಬಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಲೆಗ್ ಪೀಸ್ಗೆ ಮಧ್ಯ ಮಧ್ಯ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಮಸಾಲೆ ಎಲ್ಲದು ಕೂಡ ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳೋದು ಇನ್ನೊಂದು ಅರ್ಧ ಗಂಟೆ ಅನ್ನೋ ರೀತಿಯಾಗಿ ಫಸ್ಟ್ ನಾವು ಇದಕ್ಕೆ ಮಸಾಲೆ ಎಲ್ಲದನ್ನು ಕೂಡ ಹಚ್ಬಿಟ್ಟು ಎತ್ತಿಟ್ರೆ ನೀಟಾಗಿ ಮಸಾಲೆ ಕೂಡ ಒಳಗಡೆ ಎಲ್ಲ ಇಳಿದಿರುತ್ತೆ, ಚೆನ್ನಾಗಿರುತ್ತೆ. ಸೊ ಆವಾಗ ಮಸಾಲೆ ಮಾಡಿಕೊಂಡು ಆವಾಗಲೇ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಒಂದು ಅರ್ಧ ಗಂಟೆ ಎತ್ತಿಟ್ಕೋತೀನಿ ಕಬಾಬ್ನ ಮಾಡ್ಕೊಳ್ಳುವಾಗ. ಇವಾಗ ರುಬ್ಸಿರುವಂಥ ಪುದೀನ ಮತ್ತು ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿದು ಪೇಸ್ಟು ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಎಲ್ಲದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಕೂಡ ಹಾಕ್ಕೊಬೋದು. ನಾನಿಲ್ಲ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲದು ಕೂಡ ಲೆಗ್ ಪೀಸಿಗೆ ಆಗಲಿ ಅಂದ್ಬಿಟ್ಟು ನೀಟಾಗಿ ಹಚ್ಚಿಡ್ತಾ ಇದ್ದೀನಿ. ಇವಾಗ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಇದನ್ನು ನಾನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಾದರೂ ಎತ್ತಿಟ್ಕೋಬೋದು, ಇಲ್ಲಾಂದರೆ ಹಾಗೆ ಒಂದು ಅರ್ಧ ಗಂಟೆ ಹೊರಗಡೆನೂ ಕೂಡ ಇಟ್ಟರು ಕೂಡ ನಡೆಯುತ್ತೆ. ಇವಾಗ ಎಕ್ಸ್ಟ್ರಾ ನಾನು ಇನ್ನೊಂದು ಇಷ್ಟು ಚಿಕನ್ಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆಯೇ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ನಾನೇನು ಮೊಟ್ಟೆ ಏನು ಯೂಸ್ ಮಾಡ್ತಾಯಿಲ್ಲ. ಮೊಟ್ಟೆ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಬೇಕಂತ ಹೇಳಿದ್ರೆ ಮೊಟ್ಟೆನೂ ಕೂಡ ಹಾಕೊಬೋದು. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಚಿಕನೇ ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ಎಕ್ಸ್ಟ್ರಾ ನೀರೇನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಮೊಟ್ಟೆ ಬೇಕಿದ್ರೆ ಮೊಟ್ಟೆ ಹಾಕ್ಕೊಂಡು ಕಲಿಸ್ಕೋಬೋದು. ಇದನ್ನು ಕೂಡ ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಆದಷ್ಟು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಬಿಟ್ಟು ನನ್ನ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ
ನಾನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೆಗೆದಿದ್ರೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟು ಕಬಾಬ್ ಮಾಡಿಕೊಂಡ್ರೆ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫಸ್ಟಿಗೆ ನಾನು ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡ್ಬಿಟ್ಟು ಈಗ ಫಸ್ಟು ಲೆಗ್ ಪೀಸ್ನ ಬೇಯಿಸ್ಕೊತಾ ಇದ್ದೀನಿ. ಲೆಗ್ ಪೀಸ್ ಏನಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಏಕೆಂದರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೇಯಲ್ಲ ಬೇಗ ಲೆಗ್ ಪೀಸು. ಸೊ ಹಂಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಎಲ್ಲದನ್ನು ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಕಬಾಬ್ನು ಕೂಡ ಅದೇ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡೆ. ತುಂಬಾ ಅಂದರೆ ಎಣ್ಣೆ ಮುಂದೆ ನಿಂತ್ಕೊಂಡ್ರೆ ಅಷ್ಟು ನಮಗೆ ಮಾಡೋದು ಮಾಡಿಬಿಡ್ತೀವಿ, ಮತ್ತು ತಿನ್ನೋದಕ್ಕೆ ಅಷ್ಟು ಇಷ್ಟನೇ ಆಗೋಲ್ಲ ಆ ಎಣ್ಣೆ ಸ್ಮೆಲ್ಲಿಗೆನೆ. ಸೊ ಇನ್ನು ಮಾಡಾದ್ಮೇಲಂತೂ ಫುಲ್ಲು ಸುಸ್ತಂತ ಅನ್ನಿಸ್ತಾಯಿತ್ತು ನನಗಂತೂ. ಸೊ ಇನ್ನು ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ, ನನ್ನ ಮಗಳು ಮಲ್ಕೋಬೇಡ ಅಂತ ಹೇಳಿದ್ರು ಅವಳು ಮಧ್ಯಾಹ್ನ ಎಷ್ಟು ಹೇಳಿದ್ರು ಮಲ್ಕೊಳ್ಳೋದಿಲ್ಲ. ಇನ್ನು ಅವಳು ಮಲ್ಕೊಂಡಿದ್ದೆ 6:30 7 ಗಂಟೆಗೆ ಮಲ್ಕೊಂಡು 9 ಗಂಟೆಗೆ ಎದ್ದಿದ್ದು. ಸೊ ಹಂಗಾಗಿ ಇನ್ನು ನಮಗೂ ಕೂಡ ನಿದ್ದೆನೇ ಕೊಡೋಲ್ಲ ಅವಳು. ಒಂದು 2 ಗಂಟೆ ತನಕ ಮಲ್ಕೊಳ್ಳೋಣ, ನಮ್ಗೆ ಸುಸ್ತಾಗಿರುತ್ತೆ ಕೆಲಸ ಮಾಡಿ ಮಲ್ಕೊಳ್ಳೋಣ ಬೇಗ ಅಂತ ಹೇಳಿದ್ರೆ ಅವಳು ಬೇರೆ ಟಾರ್ಚರ್ ಕೊಡ್ತಾ ಇರ್ತಾಳೆ ಮಲ್ಕೊಳ್ದಲೆ. ಸೊ ಇವಾಗ ಒಂದು ವಿಟಮಿನ್ ಇ ಕ್ಯಾಪ್ಸಿಲ್ನ ನನ್ನ ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಯಾಕೋ ಹುಷಾರಿಲ್ಲದೆ ಇರೋದ್ರಿಂದ ಮುಖನೇ ತುಂಬ ಡಲ್ ಅಂತ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ಇವಾಗ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಚ್ಕೊಂಡು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಫೇಸು ಕೂಡ ತುಂಬ ಗ್ಲೋ ಆಗಿ ಕಾಣುತ್ತೆ. ಸೊ ಮೊಡವೆ ಏನಾದರೂ ಇದ್ದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಇದನ್ನು ಹೇರಿಗೂ ಕೂಡ ಹಚ್ಕೋಬೋದು. ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸಿಲ್ನ ಹಾಕ್ಕೊಂಡು ಹೇರಿಗೂ ಕೂಡ ಹಚ್ಕೊಂಡ್ರೆ ಕೂದಲು ಕೂಡ ತುಂಬಾ ಶೈನಿಂಗಾಗಿ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಜಾಸ್ತಿ ಫೇಸಿಗೆ ಹಚ್ಕೋತೀನಿ. ಡೈಲಿ ಒಂದೊಂದು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಒಂದು ಲಾಗ್ ಇಷ್ಟೇ. ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊ.